ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ನಾವು ಏನು ನೋಡಿದ್ವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ನೇಮಕಾತಿ, ಆಮೇಲೆ ಅವರ ಕ್ವಾಲಿಫಿಕೇಶನು ಕ್ವಾಲಿಫಿಕೇಶನು ಮತ್ತೆ ಅವರ ರಾಜೀನಾಮೆ ಮತ್ತೆ ರಿಮೂವಲ್ಲು, ಇವುಗಳ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಅವರಿಗೆ ನೇಮಕಾತಿಯನ್ನ ಮಾಡ್ಕೊಂಡ ನಂತರ ಪೇಮೆಂಟ್ ಕೊಡ್ಬೇಕಲ್ಲ, ಯಾರಿಗೆ? ಜಡ್ಜಸ್ಗಳಿಗೆ. ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ಅವ್ರು ಕೆಲಸ ಮಾಡೋದಿಲ್ಲ. ಆ ಪೇಮೆಂಟ್ ಅನ್ನು ಕೊಡ್ರಿ ಅಂತ ಹೇಳೋ ವಿಧಿ ಯಾವುದು ಅಂತ ಹೇಳಿ ಕೇಳಿದ್ರೆ ಆರ್ಟಿಕಲ್ 125 ಅದೇನು ಹೇಳ್ತೈತಿ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು. ಅದೇ ಇವತ್ತಿನ ಚರ್ಚಾ ವಿಷಯ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆಲ್ಲಾನು ಅರ್ಥ ಆಗ್ತೈತಿ. ಇದು ಪ್ರತಿ ಸಲ ಎಕ್ಸಾಮ್ಗೆ ಬರೋದು. ಯಾಕಂತಂದ್ರೆ ಆರ್ಟಿಕಲ್ 124ರಿಂದ 150 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವೆ. ಸರ್ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಆದ್ರೆ ಇವತ್ತು ಅಷ್ಟೇ ಓದಿ ಬಿಡೋಣ ಅಂತ ಕೇಳಬೇಡ್ರಿ. ಕಂಪೇರಿಟಿವ್ಲಿ ಅದಕ್ಕೆ ಹೋಲಿಸಿದ್ರೆ, ಬೇರೆದಕ್ಕೆ ಹೋಲಿಸಿದ್ರೆ ಇವು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ಏರಿಯಾಗಳು ಇವು ಬಹಳ. ಇಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥ ಏರಿಯಾ ಬಹಳ. ಅದಕ್ಕೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಕಾಲಮ್ನೊಳಗೂ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ಗಳು ಬರ್ತವೆ, ಸ್ಟೇಟ್ಮೆಂಟ್ಗಳ ಕ್ವಶನ್ಗಳು ಬರ್ತವೆ. ಅದಕ್ಕೆ ಈ ಟಾಪಿಕ್ ಅನ್ನ ಬಹಳ ಹುಷಾರಿಂದ ಅಬ್ಸರ್ವ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಸರಿ, ಆರ್ಟಿಕಲ್ 125 ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 125 ಏನ್ ಹೇಳ್ತೈತಿ ಅಂತಂದ್ರೆ ನ್ಯಾಯಮೂರ್ತಿಗಳಿಗೆ, ಯಾರಿಗೆ? ನ್ಯಾಯಮೂರ್ತಿಗಳಿಗೆ ಪೇಮೆಂಟ್ ಅನ್ನ ಕೊಡಬೇಕು. ಪೇಮೆಂಟ್ ಅನ್ನ ಕೊಡಬೇಕು. ಹೆಂಗ ಕೊಡಬೇಕು ಅಂತಂದ್ರೆ ಪಾರ್ಲಿಮೆಂಟ್ ನಿರ್ಧರಿಸುವ ಪೇಮೆಂಟ್ ಅನ್ನ ಕೊಡಬೇಕು. ಪಾರ್ಲಿಮೆಂಟ್ ನಿರ್ಧರಿಸುವ ಪೇಮೆಂಟ್ ಅನ್ನ ಕೊಡಬೇಕು. ಪಾರ್ಲಿಮೆಂಟ್ ಹೆಂಗ್ ನಿರ್ಧರಿಸ್ತೈತಿ ಅಂತ ಕೇಳಿದ್ರೆ ಕಾನೂನು ತರುವ ಮೂಲಕ. ಸರ್ ಅದು ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಎರಡನೇ ಅನುಸೂಚಿಯಲ್ಲಿ ಹೇಳಿದಂತೆ ಅವರಿಗೆ ವೇತನವನ್ನ ಮತ್ತು ಭತ್ಯೆಯನ್ನ ಕೊಡಬೇಕು. ಇದು ರಾಷ್ಟ್ರಪತಿಗೂ ಸೇಮ್. ಇದು ರಾಷ್ಟ್ರಪತಿಗೂ ನೀವು ಪೇಮೆಂಟ್ ಅನ್ನ ಕೊಡಬೇಕು. ಹೆಂಗ್ ಕೊಡಬೇಕು ಅಂತಂದ್ರೆ ಪಾರ್ಲಿಮೆಂಟ್ ನಿರ್ಧರಿಸಿದ ಪೇಮೆಂಟ್ ಅನ್ನ ಕೊಡಬೇಕು. ಪಾರ್ಲಿಮೆಂಟ್ ಹೆಂಗ್ ನಿರ್ಧಾರ ಮಾಡಬೇಕು ಅಂತಂದ್ರೆ ಕಾನೂನು ತರುವ ಮೂಲಕ ಅದನ್ನು ನಿರ್ಧರಿಸಬೇಕು. ಇದು ನ್ಯಾಯಮೂರ್ತಿಗಳಿಗೂ ಅನ್ವಯ, ನ್ಯಾಯಮೂರ್ತಿಗಳಿಗೂ ಸೇಮ್ ಪ್ಯಾಟರ್ನ್ ಇದು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೂ ನೀವು ಪೇಮೆಂಟ್ ಅನ್ನ ಕೊಡಬೇಕು. ಪಾರ್ಲಿಮೆಂಟ್ ನಿರ್ಧರಿಸಿದ ಪೇಮೆಂಟ್ ಅನ್ನ ಕೊಡಬೇಕು. ಪಾರ್ಲಿಮೆಂಟ್ ಕಾನೂನು ತರುವ ಮೂಲಕ ಅವರ ಪೇಮೆಂಟ್ ಅನ್ನ ನಿರ್ಧರಿಸಬೇಕು. ಒಂದು ವೇಳೆ ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಎರಡನೇ ಅನುಸೂಚಿಯಲ್ಲಿ ಹೇಳಿದಂತೆ ವೇತನವನ್ನ ಕೊಡಬೇಕು. ಇದು ಆರ್ಟಿಕಲ್ 125 ಉಪಬಂಧ 1 ಹೇಳ್ತೈತಿ. ಏನಂತೇಳಿ? ಪೇಮೆಂಟ್ ಅನ್ನು ಕೊಡಬೇಕು, ದುಡಿತಕ್ಕೆ ಕೂಲಿ ಕೊಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಅನ್ನ ಆರ್ಟಿಕಲ್ 124 ಉಪಬಂಧ 1 ಅಡಿಯಲ್ಲಿ ನೇಮಕಾತಿಯನ್ನ ಮಾಡಿದ್ರಿ, ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ರಿ, ಅವರಿಗೆ ಕೆಲಸವನ್ನು ಕೊಟ್ರಿ. ಕೆಲಸಕ್ಕೆ ಕೂಲಿ ಕೊಡಬೇಕಲ್ಲ? ಕೂಲಿ ಅಲ್ಲ ಇದು, ಇದನ್ನ ಗೌರವಧನ ಅಂತೇಳಿ ಕರಿತೀವಿ. ಗೌರವಧನವನ್ನ ಕೊಡಬೇಕಲ್ಲ. ವಿದೌಟ್ ಪೇಮೆಂಟ್ ಎಲ್ಲರೂ ಕೆಲಸ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಈಗ ಪುರಂದರದಾಸರು ಹೇಳ್ತಾರಲ್ಲ ಹಂಗೆ, ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತ ಹೇಳಿ ಎಲ್ಲರದು ಅಷ್ಟೇ. ಆಮೇಲೆ ದುಡಿಯಾಕೆ ಬಂದಿರ್ತಾರಲ್ಲ ಅವರಿಗೆ ಕೂಲಿ ಕೊಡಬೇಕು, ಗೌರವಧನವನ್ನ ಕೊಡಬೇಕು, ಸ್ಯಾಲರಿಯನ್ನ ಕೊಡಬೇಕಲ್ಲ. ಅದನ್ನ ಹೇಳೋದು ಯಾವ್ದು ಅಂತಂದ್ರೆ ಆರ್ಟಿಕಲ್ 125 ಉಪಬಂಧ 1. ಏನ್ ಕೊಡ್ರಿ? ಸ್ಯಾಲರಿಯನ್ನ ಕೊಡ್ರಿ. ಹೆಂಗ್ ಕೊಡ್ರಿ? ಪಾರ್ಲಿಮೆಂಟ್ ಎಷ್ಟು ನಿರ್ಧಾರ ಮಾಡ್ತೈತೆ ಅಷ್ಟು ಪೇಮೆಂಟ್ ಅನ್ನ ಕೊಡ್ರಿ. ಪಾರ್ಲಿಮೆಂಟ್ ₹1 ನಿರ್ಧಾರ ಮಾಡಿತು ಅಂತಂದ್ರೆ ₹1 ಕೊಡ್ರಿ. ಪಾರ್ಲಿಮೆಂಟ್ 10 ಲಕ್ಷ ನಿರ್ಧಾರ ಮಾಡಿತು ಅಂದ್ರೆ 10 ಲಕ್ಷ ಕೊಡ್ರಿ. ಎಲ್ಲಿದೆ ಕೊಡ್ರಿ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನ ಕೊಡಬೇಕು. ಅಂದ್ರೆ ಇವರ ವೇತನವನ್ನ ತಡೆ ಹಿಡಿಯಾಕ ಬರೋದಿಲ್ಲ. ಯಾಕೆ ತಡೆ ಹಿಡಿಯಾಕ ಬರಂಗಿಲ್ಲ? ಇವರು ನಿರ್ಭೀತವಾಗಿ ಕೆಲಸ ಮಾಡುವ ಸಲುವಾಗಿ ಇವರ ವೇತನವನ್ನ ತಡೆ ಹಿಡಿಯಾಕ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಪ್ರೈಮ್ ಮಿನಿಸ್ಟರ್ ದನೇ ತಂದ್ಕೊಡ್ರಿ, ವೇತನವನ್ನ ಕನ್ಸಾಲಿಡೇಟೆಡ್ ಫಂಡ್ ದಿಂದ ಕೊಡುವಂತಿಲ್ಲ. ಆದ್ರೆ ರಾಜ್ಯ ಸರ್ಕಾರಗಳ ನಿರ್ಧಾರ ಮಾಡಿದ ವೇತನವನ್ನು ಕೊಡಬೇಕು ಅಂತ ಇತ್ತು ಅಂದ್ರೆ, ಸರ್ಕಾರ ಪೇಮೆಂಟ್ ಕೊಡಬೇಕು ಅಂತ ಇತ್ತು ಅಂದ್ರೆ ಏನಾಕೈತಿ? ಈಗ ನಾನು ಪ್ರೈಮ್ ಮಿನಿಸ್ಟರ್ ದೇನೆ, ನಂದೇ ಒಂದು ಕೇಸು ಸುಪ್ರೀಂ ಕೋರ್ಟ್ ಮುಂದೆ ಐತಿ. ನಾನು ಹೇಳ್ತೀನಿ ಜಡ್ಜ್ಗಳಿಗೆ, ಏನು ಪೇಮೆಂಟ್ ಬೇಕಂದ್ರೆ ನನ್ನಂತೆ ಜಜ್ಮೆಂಟ್ ಬರೀರಿ, ಇರ್ಲಿಲ್ಲ ಅಂತಂದ್ರೆ ನಾ ಪೇಮೆಂಟ್ ಮಾಡಂಗಿಲ್ಲ. ದೆನ್ ವಾಟ್ ಅಬೌಟ್ ದಿ ಜಸ್ಟಿಸ್? ನ್ಯಾಯದ ಪರಿಣಾಮ ಏನಾಕೈತಿ? ಹೌದಾ? ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಜಡ್ಜಸ್ಗಳಿಗೆ ಎಕನಾಮಿಕಲಿ ಇಂಡಿಪೆಂಡೆಂಟ್ ಇರುವ ಸಲುವಾಗಿ, ಆರ್ಥಿಕವಾಗಿ ಅವರು ಸ್ವತಂತ್ರ ಇರಲಿ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಅವರ ವೇತನವನ್ನ ಕನ್ಸಾಲಿಡೇಟೆಡ್ ಫಂಡ್ ದಿಂದ ನೀಡುವ ವ್ಯವಸ್ಥೆಯನ್ನ ಮಾಡಿದ್ರು. ಅದು ಹೆಂಗೆ? ನೀವು ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ಅನುಸೂಚಿ 2 ಏನ್ ಹೇಳಿದ್ರೆ ಅದರಂತೆ ಪೇಮೆಂಟ್ ಅನ್ನ ಕೊಡ್ಬೇಕು. ನೀನು ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಅನುಸೂಚಿ 2 ಏನ್ ಹೇಳಾಕೈತಿ ಆ ಪೇಮೆಂಟ್ ಅನ್ನ ಕೊಡ್ಬೇಕು. ನೀ ಕ್ಯಾನಾಟ್ ಬಿ ಡಿನೈಡ್ ಅಂತದು. ನೀ ಅದನ್ನ ಇಲ್ಲ ಅನ್ನಕ್ಕೆ ಬರೋದೇ ಇಲ್ಲ. ಅಂತಹ ಏನದು ಪರಿಣಾಮಕಾರಿ ಇದನ್ನದು ವೇತನದ ಪದ್ಧತಿ ಗೊತ್ತಿರ್ಬೇಕು ನಮಗೆ. ಭಾರಿ ಚಂದ ಬರೋದ್ರಿ. ಎಷ್ಟು ಇಂಡಿಪೆಂಡೆಂಟ್ ಆಗಿಟ್ರು ಅಂತಂದ್ರೆ ಜುಡಿಷಿಯರಿಯನ್ನ, ಈ ನೋ ಒನ್ ಕ್ಯಾನ್ ಟಚ್ ದಟ್ ಸಿಸ್ಟಮ್ ಅಂತ, ಯಾರು ಅದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಿಣಾಮಕಾರಿಯಾಗಿ ಸ್ವತಂತ್ರತೆಯನ್ನು ಅದಕ್ಕೂ ಕೊಟ್ಟರು. ಇರ್ಲಿಲ್ಲ ಅಂತಂದ್ರೆ ದೇಶ ಇಟ್ಟೊಟ್ಟಿಗೆ ದಿವಾಳಿ ಅಧಿಕ ಹೋಗ್ಬಿಡ್ತಿತ್ತು. ಹೌದಾ? ಅದು ಅಷ್ಟು ಎಫೆಕ್ಟಿವ್ ಆಗಿ ಏನ್ ಮಾಡಿದ್ರು ಅಂತಂದ್ರೆ ಇಂಡಿಪೆಂಡೆಂಟ್ ಅನ್ನು ಕೊಟ್ಟರು, ಅದಕ್ಕೆ ಲಿಬರ್ಟಿಯನ್ನು ಕೊಟ್ಟರು. ಬಿಕಾಸ್ ಆಫ್ ವಾಟ್? ಜಸ್ಟಿಸ್ ಡಿಲಿವರಿಯಲ್ಲಿ, ನ್ಯಾಯದಾನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಇರಬಾರದು ಅನ್ನೋ ಒಂದು ಉದ್ದೇಶ ನೆನಪಲ್ಲಿ ಇರಲಿ.
ಇದು ಗೊತ್ತಿರಬೇಕು. ಇನ್ನು ಆರ್ಟಿಕಲ್ 125 ಉಪಬಂಧ 2 ಏನ್ ಹೇಳ್ತೈತಿ ಅಂತ ನೋಡೋಣ. ಆರ್ಟಿಕಲ್ 125 ಉಪಬಂಧ 2 ಏನ್ ಹೇಳ್ತೈತಿ? ಜಡ್ಜಸ್ಗಳಿಗೆ, ನ್ಯಾಯಮೂರ್ತಿಗಳಿಗೆ, ಯಾವ ನ್ಯಾಯಮೂರ್ತಿಗಳು? ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಏನು ಭತ್ಯೆ, ಸೌಕರ್ಯ ಮತ್ತು ರಜೆಗಳು, ಭತ್ಯೆ, ಸೌಕರ್ಯ, ರಜೆಗಳು ಅವರಿಗೆ ಪಾರ್ಲಿಮೆಂಟ್ ನಿರ್ಧರಿಸಿದಂತೆ ನೀಡಬೇಕು. ಪಾರ್ಲಿಮೆಂಟ್ ನಿರ್ಧರಿಸಿದಂತೆ ನೀಡಬೇಕು. ಪಾರ್ಲಿಮೆಂಟ್ ನಿರ್ಧರಿಸದಿದ್ದರೆ ನೀಡಬೇಕು. ಒಂದು ವೇಳೆ ಪಾರ್ಲಿಮೆಂಟ್ ಅದನ್ನ ನಿರ್ಧಾರ ಮಾಡಲಿಲ್ಲ, ಡಿಟರ್ಮಿನ್ ಮಾಡಲಿಲ್ಲ, ವಾಟ್ ಅಬೌಟ್ ದಿ ಲೀವ್, ವಾಟ್ ಅಬೌಟ್ ದಿ ಅಲೋವೆನ್ಸ್, ವಾಟ್ ಅಬೌಟ್ ದಿ ಪ್ರೈವಿಲೇಜಸ್ ಬಗ್ಗೆ ಅದು ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಹೇಳಿದಂತೆ ಅದನ್ನ ಕೊಡಬೇಕು. ಅಂದ್ರೆ ರಜಾ ಎಷ್ಟು ಕೊಡಬೇಕು, ಭತ್ಯೆ ಎಷ್ಟು ಕೊಡಬೇಕು, ಯಾವ ರೀತಿ ಸೌಕರ್ಯಗಳನ್ನು ಅವರಿಗೆ ಒದಗಿಸಬೇಕು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಜಡ್ಜಸ್ಗೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ 15 CL ಇರ್ತವೆ, 2 RH ಇರ್ತವೆ, 40 EL ಇರ್ತವೆ. ಆಮೇಲೆ ಬೇಸಿಗೆ ರಜೆ ಇರ್ತೈತಿ, ಚಳಿಗಾಲದ ರಜೆ ಇರ್ತೈತಿ. ಈ ಎಲ್ಲಾ ರಜೆಗಳನ್ನ ಅವರಿಗೆ ನೀವು ಕೊಡ್ಲೇಬೇಕು. ಒಬ್ಬರಿಗೆ ಕೊಟ್ಟು ಇನ್ನೊಬ್ರಿಗೆ ಬಿಡೋದು ಇಲ್ಲ, ನೀವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಷ್ಟೇ ಕೊಡ್ತೀವಿ, ಉಳಿದ ನ್ಯಾಯಮೂರ್ತಿಗಳು ನೀವು ಕೆಲಸ ಮಾಡ್ರಿ, ಇಲ್ಲ. ಯು ಕ್ಯಾನ್ ನಾಟ್ ಸೇ ದಟ್. ನೀನೇನು ಕಾನೂನು ತಗೊಂಡು ಬಂದು ನಿರ್ಧಾರ ಮಾಡಿರ್ತೀಯಲ್ಲ, ಅಷ್ಟು ಲೀವ್ಗಳನ್ನ, ರಜೆಗಳನ್ನ ಅವರಿಗೆ ಕೊಡಬೇಕು, ಸೌಕರ್ಯಗಳನ್ನು ಅವ್ರಿಗೆ ಒದಗಿಸಬೇಕು, ಮನೆ ಕೊಡಬೇಕು, ಕರೆಂಟ್ ಬಿಲ್ ತುಂಬಬೇಕು, ಅಡಿಗೆದವ್ರಿಗೆ ವ್ಯವಸ್ಥೆ ಮಾಡಬೇಕು, ಟ್ರಾವೆಲಿಂಗ್ ಅಲೌನ್ಸ್ ಅನ್ನು ಕೊಡಬೇಕು. ಇವೆಲ್ಲವೂ ಕೂಡ ನೀವು ನಿರ್ಧರಿಸಿದಂತೆನೆ. ನೀವು ನಿರ್ಧಾರ ಮಾಡಕ್ ಆಗಲಿಲ್ಲ ಅಂತಂದ್ರೆ ಅನುಸೂಚಿ 2 ಐತಿ, ಅದರಂತೆ ಕೊಡ್ರಿ. ಶೆಡ್ಯೂಲ್ 2 ಹೇಳ್ತೈತಿ ಈ ರೀತಿ ವೇತನಗಳನ್ನ, ಭತ್ಯೆಗಳನ್ನ, ಸೌಕರ್ಯಗಳನ್ನ ಅವ್ರಿಗೆ ಕೊಡ್ರಿ ಅಂತ ಹೇಳ್ತೈತಿ. ಅದ್ರ ಪ್ರಕಾರ ಕೊಡ್ರಿ. ನೀವು ನಿರ್ಧಾರ ಮಾಡೋರಿದ್ರಿ ಅಂದ್ರೆ ನಿರ್ಧಾರ ಮಾಡ್ರಿ. ಯಾರು ಹೇಳ್ತೈತಿ? ಪಾರ್ಲಿಮೆಂಟ್ಗೆ. ಯಾವುದು? ಆರ್ಟಿಕಲ್ 125 ಡೈರೆಕ್ಷನ್ ಮಾಡ್ತೈತಿ ಪಾರ್ಲಿಮೆಂಟ್ಗೆ. ನೋಡ್ರಿ ಸಂಸತ್ತಿನ ಸದಸ್ಯರೇ, ನೀವೆಲ್ಲರೂ ಕೂಡಿ ಒಂದು ತೀರ್ಮಾನಕ್ಕೆ ಬರ್ರಿ. ಏನಂತಂದ್ರೆ ಏನು, ಜಡ್ಜ್ಗಳಿಗೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿಗಳಿಗೆ ಸೇರಿದಂತೆ ಅವರಿಗೆ ವೇತನ, ಭತ್ಯೆ, ಸೌಕರ್ಯಗಳನ್ನು ನಿರ್ಧರಿಸುವ ಅಧಿಕಾರ ನಿಮಗೈತಿ. ನೀವು ಕಾನೂನು ತಗೊಂಬಂದು ನಿರ್ಧಾರ ಮಾಡ್ರಿ. ನೀವು ಕಾನೂನು ತಗೊಂಬಂದು ನಿರ್ಧಾರ ಮಾಡಲಿಲ್ಲ ಅಂತಂದ್ರೆ ನಾವು ಹೇಳ್ತೀವಿ, ಅನುಸೂಚಿ 2 ಹೇಳ್ತೈತಿ, ನಾ ಹೇಳಿದಂಗೆ ನೀವು ಪೇಮೆಂಟ್ ಕೊಡ್ರಿ, ವೇತನ ಕೊಡ್ರಿ, ಭತ್ಯೆ ಕೊಡ್ರಿ, ಮತ್ತೆ ರಜೆ ಕೊಡ್ರಿ. ಗಾಣದೆತ್ತ ದುಡ್ದಂಗೆ ಮುಂಜಾನೆ ಹಿಡಿದ ಸಾಯಂಕಾಲ ತನಕ ದುಡಿ ಅಂತೇಳಿ ಹೇಳೋದಿಲ್ಲ. ಏನೈತಿ, ಅವರಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಎಷ್ಟು ರಜೆಗಳನ್ನು ಕೊಡಬೇಕು ಅಷ್ಟು ರಜೆಗಳನ್ನು ಕೊಡಲೇಬೇಕು. ಕೆನಾಟ್ ಡಿನೈಡ್ ಇಟ್. ಇಲ್ರಿ, ನಾವು ನಿಮಗೆ ರಜೆ ಕೊಡಂಗಿಲ್ಲ, ನೀವು ಕಂಪಲ್ಸರಿ ದುಡಿಬೇಕು, ಇವತ್ತು ಕೇಸ್ ಬಾರ್ದಾವು, ನೀವು ದುಡಿಬೇಕು, ನಿಮ್ದು ಏನು ಎಮರ್ಜೆನ್ಸಿ ಇದ್ರೂ ಅದು ನನಗೆ ಗೊತ್ತಿಲ್ಲ, ಆ ರೀತಿ ಏನು ಹೇಳುವಂಗಿಲ್ಲ. ಬಿಕಾಸ್ ಆಫ್ ವಾಟ್? ಸಂವಿಧಾನದ ವಿಧಿ 125 ಉಪಬಂಧ 2 ಕ್ಲಿಯರ್ ಮಾಡ್ತೈತಿ. ಏನಂತೇಳಿ? ಅಲೋನ್ಸ್ ಅನ್ನ ಹೆಂಗೆ ಕೊಡಬೇಕು, ಭತ್ಯೆಗಳನ್ನ ಹೆಂಗೆ ಕೊಡಬೇಕು, ರಜೆಗಳನ್ನ ಹೆಂಗೆ ಕೊಡಬೇಕು, ಅದಕ್ಕೆ ಪಾರ್ಲಿಮೆಂಟ್ ಯಾವ ಕಾನೂನುಗಳನ್ನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಹೇಳಿದಂತೆ ಕೊಡಬೇಕು ಅಂತ ಹೇಳಿ ಹೇಳ್ತೈತಿ. ಇದು ನಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ಒಂದು ಪ್ರೊವೈಡೆಡ್ ಐತಿ. ಏನಪ್ಪಾ ಅಂತಂದ್ರೆ ಜಡ್ಜಸ್ಗಳನ್ನ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡ್ರಿ ನೀವು, ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿದ ಕೂಡಲೇ ಅವರಿಗೆ ಅನಾನುಕೂಲತೆ ಆಗುವಂಗ ಅವರ ಸೌಕರ್ಯಗಳನ್ನ, ಆಮೇಲೆ ವೇತನಗಳನ್ನ, ರಜೆಗಳನ್ನ, ಮತ್ತೇನು ಭತ್ಯೆಗಳನ್ನ ಅವರಿಗೆ ಅನಾನುಕೂಲವಾಗುವ ರೀತಿಯಲ್ಲಿ ಡಿಸೈಡ್ ಮಾಡುವಂಗಿಲ್ಲ. ಫಾರ್ ಎಕ್ಸಾಂಪಲ್, ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ವೇತನ ಈಗ 2 ಲಕ್ಷ ಐತಿ ಅಂತ ಅನ್ಕೊಳ್ಳೋಣ. 2 ಲಕ್ಷ ಐತಿ, ಭತ್ಯೆ ಒಂದು 2 ಲಕ್ಷ ಐತಿ ಅಂತ ಅನ್ಕೊಳ್ಳೋಣ. ವೇತನ ಒಂದು 2 ಲಕ್ಷ, ಭತ್ಯೆ ಒಂದು 2 ಲಕ್ಷ ಹಿಂಗೈತಿ. ಆಮೇಲೆ ಅವರಿಗೆ ಉಚಿತ ಮನೆ ಅದು ಎಲ್ಲಾನು ಕೊಡಬೇಕು, ಹಿಂಗೆಲ್ಲ ಐತಿ ಈ ಸದ್ಯಕ್ಕನೆ. ಈಗ ಇಷ್ಟೆಲ್ಲ ಇದ್ದಾಗ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆದ ನಂತರ ಅವ್ನಿಗೆ 1 ಲಕ್ಷ ವೇತನ, 50,000 ಭತ್ಯೆ, ಆಮೇಲೆ ಮನಿ ಬಿಲ್, ಮನಿ ನಿನ್ನ ನೋಡ್ಕೋ, ಈ ರೀತಿ ಅವನಿಗೆ ತೊಂದರೆ ಆಗುವ ರೀತಿ ನೀವು ನಿರ್ಧಾರಗಳನ್ನ ಮಾಡುವಂತಿಲ್ಲ. ಯು ಕ್ಯಾನ್ ನಾಟ್ ಡಿಸೈಡ್ ಸಚ್ ಎ ವೇ. ಹೆಂಗ್ ಮಾಡ್ಬೇಕು? ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಡಿಸೈಡ್ ಮಾಡಬೇಕು. ಇಲ್ಲ, ನೀ ನನ್ನಂತೆ ಜಜ್ಮೆಂಟ್ ಬರಲಿಲ್ಲ ಅಂತಂದ್ರೆ ನಿಂದ 2 ಲಕ್ಷ ಪೇಮೆಂಟ್ ಏನೈತೆ ಅದನ್ನ ಕಡಿತ ಮಾಡಿ 1 ಲಕ್ಷಕ್ಕೆ ಸೀಮಿತಗೊಳಿಸ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಗೊಂಡ್ ಬರುವಂತಿಲ್ಲ. ಅನಾನುಕೂಲವಾಗುವ ರೀತಿಯಲ್ಲಿ ಕಾನೂನುಗಳನ್ನು ತಗೊಂಡ್ ಬರುವಂತಿಲ್ಲ. ಇದು ನಮಗ್ ಗೊತ್ತಿರಬೇಕು. ಇದು ಪ್ರೊವೈಡೆಡ್ ಹೇಳ್ತೈತಿ, ಪ್ರೊವೈಡೆಡ್ ಕ್ಲಿಯರ್ ಮಾಡ್ತೈತಿ. ಏನಂತೇಳಿ? ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತಗೊಂಡ್ಬರಲು ಸಂವಿಧಾನದಲ್ಲಿ ಆಸ್ಪದವೇ ಇಲ್ಲ ಅಂತ. ಟೋಟಲಿ ಆರ್ಟಿಕಲ್ 125 ಉದ್ದೇಶ ನಮಗೆ ಗೊತ್ತಾಯ್ತು. ಏನಂತೇಳಿ? ಜಡ್ಜಸ್ಗಳಿಗೆ ವೇತನ ಮತ್ತು ಭತ್ಯೆಗಳನ್ನ ಕೊಡುವ ಸಲುವಾಗಿ. ಆಮೇಲೆ ಅವರ ವೇತನ ಮತ್ತು ಭತ್ಯೆಗಳನ್ನ ಪಾರ್ಲಿಮೆಂಟ್ ದವರು ಕಾನೂನು ತಗೊಂಡು ಬರುವ ಮೂಲಕ ನಿರ್ಧಾರ ಮಾಡಬಹುದು. ಪಾರ್ಲಿಮೆಂಟ್ ದವರ, ನಾವು ನೀವಲ್ಲ. ಇಲ್ರಿ, ಜಡ್ಜಸ್ಗಳಿಗೆ ನೀವು 10 ಲಕ್ಷ ರೂಪಾಯಿ ಪೇಮೆಂಟ್ ಕೊಟ್ಟಿರ್ತೇವೆ, ನಾವು ಕಟ್ಟಿ ಮೇಲೆ ಕೂತು ಮಾತಾಡಿದ್ವಿ ಅಂತಂದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು? ಪಾರ್ಲಿಮೆಂಟ್ ದವರು ಕಾನೂನು ತಗೊಂಡ್ಬರ್ಬೇಕು. ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿನೇ ಕೆಲಸ ಆಗಬೇಕು. ಕಟ್ಟಿ ಪಂಚಾಯತಿ ಮಾಡಿ ದಿವಾಳಿ ತೆಗೆದಿಟ್ರ ಅಲ್ಲ. ಹೌದಾ? ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿಗೂ ಲೆಕ್ಕ ಇರ್ತೈತಿ. ಆ ಲೆಕ್ಕಕ್ಕೆ ತಕ್ಕಂತೆ ಎಲ್ಲ ಕೆಲಸಗಳು ಆಗಬೇಕು. ಹೌದಾ? ಇದು ನಮಗೆ ಗೊತ್ತಿರಬೇಕು. ಆರ್ಟಿಕಲ್ 125 ಉದ್ದೇಶಗಳು. ಏನು ಉದ್ದೇಶ? ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ನ್ಯಾಯ ನಿರ್ಧಾರದಲ್ಲಿ ಅವರ ಆರ್ಥಿಕ ತೊಂದರೆಗಳು ಅಡ್ಡ ಬರದಂತೆ ನೋಡಿಕೊಳ್ಳಬೇಕು. ನ್ಯಾಯ ನಿರ್ಧಾರ ಮಾಡುವ ಅಥವಾ ನ್ಯಾಯದಾನದ ಸಂದರ್ಭಗಳಲ್ಲಿ ಆರ್ಥಿಕ ತೊಂದರೆಗಳು ಅವರಿಗೆ ಆಗದಂತೆ ನೋಡಿಕೊಳ್ಳುವ ಸಲುವಾಗಿ ಆರ್ಟಿಕಲ್ 125
ಸಂವಿಧಾನದಲ್ಲಿ ಬರೆದ್ರು. ಒಂದು ವೇಳೆ ಇಲ್ರಿ ಸರ್ ಅಂಬಾನಿದದು ಕೇಸ್ ಇದ್ವು ಅಂದ್ರೆ ಅಂಬಾನಿ ಅದಾನಿದದು ಕೇಸ್ ಇದ್ವು ಅಂದ್ರೆ ನಿಮ್ಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ ಎಷ್ಟು ಬೇಕು ಅಷ್ಟು ಬರ್ಕೋರಿ, ಅದ್ರ ಜಜ್ಮೆಂಟ್ ನನ್ನ ಪರವಾಗಿ ಬರೀರಿ ಅಂತಂದ್ರೆ ಇಲ್ಲ. ಹೋಗೋ ರಾಜ್ಕುಮಾರ್ ಹೋಗಿ ನನಗೆ ಗವರ್ಮೆಂಟ್ ಸಂವಿಧಾನ ನನಗೆ ಹೇಳೈತಿ, ನನಗೆ ಎಷ್ಟು ಕೊಡಬೇಕು ಅಷ್ಟು ಸಂವಿಧಾನ ನನಗೆ ನಿರ್ಧಾರ ಮಾಡಿ ಕೊಡ್ತೈತಿ, ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೈತಿ, ನೀ ಏನ್ ಮಾಡಕತ್ತೀರಿ ಹೋಗೋ ರಾಜ್ಕುಮಾರ್ ಅಂತಾರೆ ಅವರು. ಆ ರೀತಿಯಾಗಿರ್ತಕ್ಕಂಥ ಕೆಪಾಸಿಟಿ ಯಾವಾಗ ಬರ್ತೈತಿ ಅಂದ್ರೆ ಅವರು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಇದ್ರು ಅಂತಂದ್ರೆ, ಸ್ವತಂತ್ರರಿದ್ರು ಅಂತಂದ್ರೆ. ಅವರೇ ಸರ್ಕಾರದ ಮೇಲೆ ಡಿಪೆಂಡೆಂಟ್ ಇದ್ರು ಅಂತಂದ್ರೆ ಸಮಸ್ಯೆಗಳಾಗ್ತವೆ. ಅವ್ರ ಅದಕ್ಕೆ ವೇತನವನ್ನ ಸರ್ಕಾರದ ಮೇಲೆ ಡಿಪೆಂಡೆಂಟ್ ಆಗಲಾರದಂತೆ ನೋಡಿಕೊಳ್ಳುವ ಸಲುವಾಗಿ ಕನ್ಸಾಲಿಡೇಟೆಡ್ ಫಂಡ್ದಿಂದ ಅವರ ವೇತನವನ್ನ ಬಟಾವಣೆ ಮಾಡ್ತಾರೆ. ನೆನಪಲ್ಲಿರ್ಲಿ. ಅಂದ್ರೆ ಎಂತಹದ್ದೇ ಸಂದರ್ಭ ಇರಲಿ, ಅವರ ವೇತನವನ್ನ ತಡೆ ಹಿಡಿಯಲು ಬರುವುದಿಲ್ಲ ನಮಗೆ. ಯಾರ ವೇತನವನ್ನ? ಸುಪ್ರೀಂ ಕೋರ್ಟ್ ಜಡ್ಜಸ್ಗಳ ವೇತನವನ್ನ. ಯಾಕಂದ್ರೆ ಅದು ಕನ್ಸಾಲಿಡೇಟೆಡ್ ಫಂಡ್ದಿಂದ ಬಿಡುಗಡೆ ಆಗ್ತೈತಿ. ಕನ್ಸಾಲಿಡೇಟೆಡ್ ಫಂಡ್ದಿಂದ ಯಾಕೆ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ರು ಅಂತಂದ್ರೆ ಅವರಿಗೆ ಆರ್ಥಿಕ ಸ್ವತಂತ್ರತೆಯನ್ನು ನೀಡುವ ಸಲುವಾಗಿ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 125 ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 126 ಬಗ್ಗೆ ಚರ್ಚೆ ಮಾಡೋಣ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ.